ಅವರನ್ನು ನನ್ನ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಎಷ್ಟು ಮಂದಿ ಅಜ್ಞಾನದಾಗ ಬಿದ್ದಾರ, ಎಷ್ಟು ಮಂದಿ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದನ್ನು ಮರೆತುಕೊಂಡು ಬಿದ್ದಾರ. ಅವ್ರಿಗೆ ಪರಮಾತ್ಮನ ಚಿಂತನೆಯೇ ಇಲ್ಲ. ದಿನದ 24 ಪರಮಾತ್ಮ 24 ತಾಸು ನಮಗೆ ಕೊಟ್ಟಾನ. ಇಲ್ಲಿ ಕುಂತವ್ರು ಎಲ್ಲರೂ ಕೇಳ್ತೀನಿ, ಆ ಸಂಘದ ಮಂದಿಗೆ, ಈ ಕಡೆ ತಾಯಂದಿರು ಕುಂತೀರಿ, ಈ ಕಡೆ ಶರಣ ಬಂಧುಗಳು ಕುಂತೀರಿ. ಜಗ್ಗ ಜನ ಸಂಘದೊಳಗದಾರ. ನಿನ್ನೆ ಹೇಳಿದ್ ನಾನು 4 ಮಂದಿ ಕರ್ಕೊಂಬರ್ರಿ ಅಂತ. ಇವತ್ತು ಎಲ್ಲ ತಾಯಂದ್ರು ನೀವು ಎಲ್ಲರೂ 4 ಮಂದಿ ಕರ್ಕೊಂಬಂದಿರಿ. ನಾವೇ ಇಲ್ಲಿ ಕುಂತ್ಕೊಂಡು ನಿಮ್ಮ ಚಪ್ಪಾಳಿ ಹೊಡಿತೀವಿ. ಯಾಕಂದ್ರೆ ಹೇಳಿದ ಕೆಲಸ ಮಾಡಿರಲ್ಲ ನೀವು. ಇದು ದಿವಸ ಹಿಂಗೆ ಹೆಚ್ಚಾಕೊಂತಾನೆ ಹೋಗ್ಬೇಕು. ಯವ್ವ ಮತ್ತೆ ನಾಳೆ 4 ಮಂದಿ ಕರ್ಕೊಂಬರ್ಬೇಕು ನೋಡು. ಮತ್ತೆ ಅನ್ಬೋದು ನೀವು ಅಜ್ಜಾರು ದಿವಸ 4 ಮಂದಿ ಹಿಡ್ಕೊಂಬ ಅಂದ್ರೆ ಮತ್ತೆ ಇನ್ನು ಹೊರಗಿನ ಮಂದಿ ಹಿಡ್ಕೊಂಬರೋಣ್ರಿ ನಾವು ಅಂತ. ಇದ್ದವ್ರನ್ನ ಕರೆಕ್ಟ್ ಕರ್ಕೊಂಬಂದ್ಬಿಡ್ರಿ, ಅದು ಕರೆಕ್ಟ್ ಆಕೈತಿ. ಕಾರಣ ಏನು ಅಂತಂದರೆ ನಿಮಗೆಲ್ಲರಿಗೆ ಗೊತ್ತಿರಬೇಕು, ಪರಮಾತ್ಮ ಕೊಟ್ಟಿದ್ದು ನಮ್ಗೆ 24 ತಾಸು ಕೊಟ್ಟಾನ. ಎಷ್ಟು ತಾಸು ಕೊಟ್ಟಾನ? 24. ಮಾತಾಡ್ಬೇಕು. ಎಷ್ಟು ತಾಸು ಕೊಟ್ಟಾನ? ಹಾಂ, ಹಿಂಗೊಮ್ಮೆ ಯಾವಾಗಾರ ಮಾತಾಡ್ಬೇಕು. 24 ತಾಸು ಟೈಮ್ದೊಳಗೆ ಬರೇ ಹೊರಗಿನ ಚಿಂತನೆ ಮಾಡಿದ್ಯಲ್ಲಪ್ಪ. ಯಾವ ಕೊಟ್ಟಾನಲ್ಲ ಭಗವಂತ ಈ ಶರೀರವನ್ನು 24 ತಾಸು ನಿನಗಾಗಿ ತಯಾರು ಮಾಡಿ ಇಟ್ಟಾನಲ್ಲ. 24 ತಾಸಿನೊಳಗೆ ನಿನಗೆ ಏನು ಬದುಕಾಕ್ಬೇಕು ಎಲ್ಲ ತಯಾರು ಮಾಡಿ ಇಟ್ಟಾನಲ್ಲ. ಅವ್ನು ಯಾವಾಗ ನೆನೆಯವ ಒಂದು ದಿವಸರ ಮಾವು ಅರ್ಧ ತೊಲಿ ಉಂಗುರ ಕೈಯಾಗ ಹಾಕಿಂದಂದ್ರೆ ಊರು ಮಂದಿ ಮುಂದೆ ತೋರಿಸ್ತಾನಿವ. ನೋಡ್ರಿಲ್ಲ ಅಂತೇಳಿ ಅರ್ಧ ತೊಲಿ ಉಂಗುರ ಹಾಕಿರ್ತಾನೆ ಮಾವ. ನಮ್ಮ ಮಾವು ಹಾಕ್ಯಾನ, ನಮ್ಮ ಮಾವು ಹಾಕ್ಯಾನ, ನಮ್ಮ ಮಾವು ಹಾಕ್ಯಾನ. ಹೌದಪ್ಪ, ನೀನು ಉಂಗುರ ಹಾಕೊಳಕ್ಕೆ ಬಟ್ ಕೊಟ್ಟಾನ ಪರಮಾತ್ಮ. ನೆನೆಸೇನು ಒಮ್ಮಿರ ಅವನು. ಉಂಗುರ ಕೊಟ್ಟವನನ್ನ ನೆನೆಸುವುದಲ್ಲ, ಉಂಗುರ ಹಾಕೊಳ್ಳೋದಕ್ಕೆ ಬಟ್ಟನ್ನು ಸೃಷ್ಟಿ ಮಾಡಿದ್ನಲ್ಲ ಭಗವಂತ, ಅವನನ್ನು ನೆನೆಸ್ಬೇಕು. ಎಷ್ಟು ನೆನೆಸಿದ್ರು ಕಡಿಮೆ ಅದ. ಅವನ್ನ ಎಷ್ಟೆಲ್ಲ ಕೊಟ್ಟಾನ, ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಒಂದಿಷ್ಟು ಸಮಯ ತೆಗೆದಿಡಬೇಕು. ದಿನದ 23 ತಾಸು ನಿಮಗಾಗಿ ಬದುಕ್ರಿ, ತೊಂದರೆ ಇಲ್ಲ. 1 ತಾಸಾದರೂ ಪರಮಾತ್ಮನ ಬಗ್ಗೆ ನಾವು ಎಷ್ಟೇ ಬಿಜಿ ಇರಲಿ, ಎಷ್ಟೇ ನಿಮ್ಮ ಶೆಡ್ಯೂಲ್ ಬಿಜಿ ಇರಲಿ, ನೀವು ಎಷ್ಟೇ ದೊಡ್ಡವರಾಗಿರಲಿ, ಬೇಕಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಿರಲಿ, ಇವತ್ತು ಬೇಕಾದಂಥ ಎಲೆಕ್ಷನ್ ಬರಲಿ, ಮತ್ತೊಂದು ಬರಲಿ, ಮುಗಿದೊಂದು ಬರಲಿ, ಧರ್ಮದ ಕಾರ್ಯದೊಳಗೆ ನಾವು 1 ತಾಸನ್ನು ತೆಗೆದಿಡಲೇಬೇಕು. ಎಷ್ಟೇ ಬಿಜಿ ಇದ್ರೂ ಸಹಿತ ಅವನಿಗಾಗಿ ನೀವು ಸಮಯವನ್ನು ತೆಗೆದಿಟ್ರೆ ಅವ ನಿಮ್ಮನ್ನು ನೋಡ್ತಾನೆ. ಎಷ್ಟಿ ಒಳಗೆ ಹೋಗಿರ್ತಿರಲ್ಲ, ಎಷ್ಟಿ ಒಳಗೆ ಬಸ್ನ್ಯಾಗ ಹೋಗೋ ಮುಂದೆ ಏನಾಕೈತಿ ಭಾಳ. ಈಗ ನಮ್ಮ ಕರ್ನಾಟಕದಾಗ ಒಂದು ಸುದ್ದಿ ಐತೆ, ನಿಮಗೂ ಗೊತ್ತಿರ್ಬೇಕು, ನೀವೆಲ್ಲರೂ ಅಲ್ಲೇ ಆಜು ಬಾಜು ಬೀಗರು ಇರ್ತೀರಿ. ಇವು ಬಸ್ ಫ್ರೀ ಮಾಡ್ಯಾರ. ನಿಮ್ಮ ಕಡೆ ಐತೆ ಅನ್ನೋದು ಹಾಪ್ ಐತೆ ನಿಮ್ಮ ಕಡೆ? ಅಂದ್ರೆ ಅರ್ಧ ಹೋಗುತ್ತೆ ಅಷ್ಟ ಕೊಡೋದನ್ರಿ, ಕೊಡೋದ್ರಾಗ ಅರ್ಧ ಕೊಡೋದ? ಹಾಂ, ಅದು ಒಟ್ಟು ಅದ್ರ ರುಚಿ ಅಂತ ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊತೀನಿ. ನಮ್ಮ ಕಡೆ ಈಗ ಹೆಚ್ಚು ಕರ್ನಾಟಕದಾಗ ಮಠಮಾನ್ಯಗಳಿಗೆ ಹೆಚ್ಚು ಹೆಣ್ಮಕ್ಳು ಬರಕತ್ತಾರ. ಯಾಕೆ? ಬಸ್ ಫ್ರೀ ಅದಾವು. ಬಸ್ ಫ್ರೀ ಇದ್ದಿದ್ದಕ್ಕೆಲ್ಲ ತಾಯಂದ್ರೆ ಹೊಕ್ಕಾರ. ಈ ಗಂಡ್ಮಕ್ಳು ಯಾವ ಹಿಂದೆ ಹಾಕ್ತಿದ್ರು ಏನು ಬೋರ್ಡು, ಇದು ಮಹಿಳೆಯರಿಗೆ ಮಾತ್ರ ಅಂತ ಬೋರ್ಡ್ ಹಾಕ್ತಿದ್ರು. ಈಗ ಪುರುಷರಿಗೆ ಮಾತ್ರ ಅಂತ ಹಾಕಾಕತ್ತಾರ ಅದ್ರ ಬೋರ್ಡ್. ಯಾಕಂದ್ರೆ ನೀವು ಬಿಟ್ಟು ಕೊಟ್ಟ ಅವ್ರಿಗೆ. ವಿಚಾರ ಮಾಡಿಕೊಡ್ರಿ. ಎಷ್ಟರ ಗದ್ಲಿರಲಿ, ಗದ್ಲು ನಡೆದಾಗ ಬಸ್ಸಿನೊಳಗೆ ಹೊಂಟಾಗ ಮೊಣಕಾಲು ನೋವು ಇತ್ತಂದ್ರೆ ಅವ ಕಂಡಕ್ಟರ್ ಹೋಗಿ ಕೇಳಿದ್ನಂತೆ. ಲಕ್ಷ ಕೊಟ್ಟು ಕೇಳ್ಬೇಕಾ? ಕಂಡಕ್ಟರ್ ಹೋಗಿ ಕೇಳಿದ ಏನಂತ, ಮೊಣಕಾಲು ನೋವು ಆಗ್ಯಾವ್ರಿ, ಟಿಕೆಟ್ ತೊಗೊಂಡಿನಿ, ಸ್ವಲ್ಪ ಸೀಟ್ ಬಿಟ್ಟು ಕೊಡ್ರಿ ಅಂದ್ರೆ ಕಂಡಕ್ಟರ್ ಏನಂದ, ಇವ್ರು ಕೇಳಿದ್ರೆ ಯಾಕೆ ಬಿಟ್ಟು ಕೊಡ್ತಾರೆ, ನಂದ ಬಿಟ್ಟು ಕೊಡ್ತೀನಿ ಬರ್ರಿ ಅಂತ ತಾ ಹೋಗಿ ಹಿಂದೆ ನಿಂತ ಇವಂಗೆ ಸೀಟ್ ಬಿಟ್ಟು ಕೊಟ್ಟ. ಇನ್ನೊಬ್ಬ ಬಂದಲ್ಲಿ, ನನಗೆ ಕುಂದ್ರಕ್ಕೆ ಆಗೋದಿಲ್ಲ ರೀ, ನಿಂದ್ರಕ್ಕೆ ಆಗೋದಿಲ್ಲ, ನನಗೆ ಸೀಟ್ ಇಲ್ಲ ಅಂದರೆ ಈ ಬಸ್ನ ಪ್ರವಾಸ ಮಾಡೋಕ್ಕಾಗೋದಿಲ್ಲ, ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ನನಗೊಂದು ಸೀಟ್ ವ್ಯವಸ್ಥೆ ಮಾಡಿರಿ ಅಂದಾಗ ಅವಾಗ ಆಜು ಇದ್ದವ ಕೇಳಿದಂತ, ಕಂಡಕ್ಟರ್ನಂತ ನಾ ಇಸ್ಕೊಂಡಿನಿ, ಇನ್ನು ಖಾಲಿ ಉಳಿದಿದ್ದಂದ್ರೆ ಮುಂದೆ ಕುಂತಾನ ಡ್ರೈವರ್. ಅವಂದವ್ ಬಂದು ಉಳಿದೈತಿ ಬೇಕಾದ್ರೆ ಇಸ್ಕೊ ಅಂದವ. ಮತ್ತು ಬಸ್ ಭಾಳ ಗದ್ದಲ ಐತಿ ಅಂತ ತಿಳ್ಕೊಂಡು ಕಂಡಕ್ಟರ್ ಎದ್ರು ನಡಿತೈತಿ, ಡ್ರೈವರ್ ಎದ್ರ ಉಟ್ರು ಪುಣ್ಯತಿಥಿ ಮಾಡ್ಬೇಕಾಗತ್ತೆ. ಅಟ್ಟ ಮತ್ತೇನೈತೆ ಅಲ್ಲಿ. ಕಾರಣ ನಾ ಹೇಳಬೇಕಾಗಿರುವಂಥದ್ದು ಏನಂದ್ರೆ, ನೀವು ಎಷ್ಟೇ ಬಿಜಿ ಇರ್ರಿ, ಎಷ್ಟೇ ದೊಡ್ಡವರಾಗಿರ್ರಿ, ಎಷ್ಟೇ ನೀವು ಗದ್ದಲ ಕೆಲಸದೊಳಗಿರ್ರಿ, ಹೇಗೆ ಬಸ್ಸಿನೊಳಗೆ ಬೇಕಾದಷ್ಟು ಗದ್ದಲಿದ್ರೂ ಸಹಿತ ಒಂದು ಸೀಟ್ ಡ್ರೈವರ್ಗೆ ರಿಸರ್ವ್ ಆಗಿ ಇಟ್ಟರೆ ಅಲ್ಲಿರುವಂಥ 120 ಮಂದಿಯನ್ನು ದಡ ಸೇರಿಸುವಂಥ ಪ್ರಯತ್ನ ಮಾಡ್ತಾನೆ. ಹಂಗೆ ನಿಮ್ಮ ಜೀವನದೊಳಗೆ ನೀವು ಎಷ್ಟೇ ಬಿಜಿ ಇದ್ರೂ ಸಹಿತ ನಿಮ್ಮ ಹೃದಯದೊಳಗೆ ಪರಮಾತ್ಮನಿಗೆ ಒಂದು ರಿಸರ್ವ್ ಆಗಿರುವಂಥ ಸ್ಥಾನವನ್ನು ಕೊಟ್ಟರೆ ಅಂದರೆ ನಿಮ್ಮ ಬಂಡಿಯನ್ನು ದಡ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾನೆ. ಇದು ನೂರಾರವ್ರಿಗೆಲ್ಲ ಹೇಳ್ಬೇಕು ನೀವು. ನಾಳೆ ಹೋಗಿ ಹಿಂಗೈತಪ್ಪ 1 ತಾಸು ಅವ್ನ ಸಂಬಂಧ ಹೋಗು ನಡ್ರಿ, ಇದು ಒಂಥರ ಎಷ್ಟಿ ಬಸ್ ಇದ್ದಂಗೆ, 1 ತಾಸು ಅವ್ನು ಕುಂತ್ರ ಅವನ ಬಗ್ಗೆ ನಾವು ಗಮನ ಕೊಟ್ಟರೆ ನಮ್ಮ ಬಗ್ಗೆ ಅವ ಗಮನ ಕೊಡ್ತಾನಂತ ತಿಳ್ಕೊಂಡು ಇದರೊಳಗೆ ನಾವೆಲ್ಲ ಬರುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಬೀಳುವಂಥದ್ದು ಆ ಕೀಲಿರಲಿಲ್ಲ ಅಂತಂದ್ರೆ ಅದು ರೋಡ್ನಾಗ ಬೀಳ್ತದೆ. ಈ ನುಡಿ ಶರಣರ ನುಡಿಗಳು ಇರಲಿಲ್ಲ ಅಂತಂದ್ರೆ ಈ ದೇಹದ ಬಂಡಿ ಪಬ್ನ್ಯಾಗ ಬಿಡುತ್ತದೆ, ಬಾರ್ನ್ಯಾಗ ಬಿಡುತ್ತದೆ, ಮತ್ತು ಅದೆದ್ರಾಗನ ಅಜ್ಞಾನದಾಗ ಬಿದ್ದು ಒಡ್ಡಾಡ್ತದೆ. ಇದು ಬೀಳಬಾರ್ದಂದ್ರೆ ಶರಣರ ಪುರಾಣ ಅನ್ನುವಂಥ ವಿಚಾರವನ್ನು ನಮ್ಮ ಕಿವಿಯೊಳಗೆ ಹಾಕ್ಕೋಬೇಕು ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ, ಎಲ್ಲೆಲ್ಲರ ಬೀಳೋರು ನೋಡಿದ್ರೆ ನನಗೆ ಹಿಂಗೆ ಅನ್ನಿಸ್ತದೆ. ಮೊನ್ನೆ ನಿಮ್ಮ ಕಡೆ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತಾರ? ಡಿಸೆಂಬರ್ 31ಕ್ಕೆ 31ಕ್ಕೆ ರೀ. ಬಹುತೇಕ ನಮ್ಮ ದೇಶದ ಹೊಸ ವರ್ಷ ಅಲ್ಲ ಅದು,
ಪ್ರಕೃತಿ ಒಳಗೆ ಬದಲಾವಣೆ ಆಗುವಂಥದ್ದು ಯಾವಾಗ ಆಗ್ತದೆ? ಯುಗಾದಿ ಒಳಗೆ ಆಗ್ತದೆ. ಇದು ಕ್ಯಾಲೆಂಡರ್ ಹೊಸ ವರ್ಷ. ಕ್ಯಾಲೆಂಡರ್ ಹೊಸ ವರ್ಷ ಆದಾಗ ಕೆಲವು ಮಂದಿ ನೋಡ್ಬೇಕು ರಾತ್ರಿ ಸ್ಟೇಟಸ್ ಹಾಕೊಂತಾರೆ. ಭಾಳ ಮಂದಿ ಸೋಮವಾರ ಆದ ಕೂಡಲೇ ಶಿವಂದು ಸ್ಟೇಟಸ್ ಹಾಕ್ಕೊಳ್ಳೋದು, ಮಂಗಳವಾರ ಆದ ಕೂಡಲೇ ಮತ್ತೊಬ್ಬರದ್ದು ಹಾಕ್ಕೊಳ್ಳೋದು, ಬುಧವಾರ ಒಬ್ಬರು ದೇವ್ರದು, ಗುರುವಾರ ಒಬ್ಬರು ದೇವ್ರದು, ಶುಕ್ರವಾರ ಒಬ್ಬರು ದೇವರು. ಬಹುತೇಕ ನೀವು ಕುಂತವರೆಲ್ಲ ತಲೆಯಾಗಿ ಇಟ್ಕೊಳ್ರಿ, ಸೋಮವಾರ ಒಂದು ದೇವ್ರದು, ಮಂಗಳವಾರ ಒಂದು ದೇವ್ರದು, ಗುರುವಾರ ಒಂದು ದೇವ್ರದು, ರವಿವಾರ ಒಂದು ದೇವ್ರದು ಸ್ಟೇಟಸ್ ಹಾಕ್ಕೊಂಡ್ರೆ ಪರಮಾತ್ಮನ ಕೈಯ ಮೊಬೈಲ್ ಇಲ್ಲ ನಿಮ್ಮ ಸ್ಟೇಟಸ್ ನೋಡಕ್ಕ. ನೀವು ಸ್ಟೇಟಸ್ ಹಾಕಿದ ಕೂಡಲೇ ಸ್ಟೇಟಸ್ ನೋಡಕ್ಕೆ ಅವ್ನ ಕೈಗೆ ಮೊಬೈಲ್ ಐತನ? ಮೊಬೈಲ್ನಾಗ ಸ್ಟೇಟಸ್ ಇಟ್ಟವರನ್ನು ಭಗವಂತ ಮೆಚ್ಚೋದಿಲ್ಲ. ಅವ ಹುಟ್ಟಿಸ್ಯಾನಲ್ಲ ನಿಮ್ಮನ್ನು ಈ ಭೂಮಿ ಮೇಲೆ, ಅವನ ಸ್ಟೇಟಸ್ ಕಡಿಮೆ ಆಗಲಾರ್ದಂಗೆ ಒಳ್ಳೆ ಕೆಲಸ ಮಾಡೋರ್ದು ಅಟ್ಟ ಅವ ನೋಡ್ತಾನೆ, ಹೊರತಾಗಿ ಬರೀ ಸ್ಟೇಟಸ್ ಇಟ್ಟವ್ರು ನೋಡಂಗಿಲ್ಲ. ಇದು ಚಪ್ಪಾಳೆಯನ್ನು ಹೊಡಿತೀರಿ, ಮಂಗಳವಾರ ಸೋಮವಾರ ಹಿಟ್ಟನ್ನು ಇಡ್ತೀರಿ ನೀವು. ಅದು ಸಮಸ್ಯೆ ಐತಿ. ಕಾರಣ ಏನು ಅಂತಂದರೆ ಈ ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ನಾವೆಲ್ಲ ಹೆಂಗಿರ್ಬೇಕಂದ್ರೆ ಭಾಳ ಮಂದಿ ನೋಡ್ಬೇಕು. ನಾನು ಇವತ್ತಿಂದ ಹಂಗೆ ಮಾಡಿಬಿಡ್ತೀನಿ, ಮುಂಜಾನೆಯಿಂದ ಜಿಮ್ಮಿಗೆ ಹೊಂಟು ಬಿಡ್ತೀನಿ, ಏನು ಪ್ರತಿಜ್ಞೆ ಮಾಡೋದ ರಾತ್ರಿ 12 ಗಂಟೆಗೆ ಪೋಸ್ಟ್ ಹಾಕ್ತಾರೆ. ಅದನ್ನು ಮತ್ತೆ ಮರುದಿವ್ಸ 12 ಗಂಟೆಗೆ ನೋಡ್ರಿ ಹಾಸಿಗೆಗಾರ ಮಕ್ಕೊಂಡಿರ್ತಾರೆ, ಅಲ್ಲೇರ ಮಕ್ಕೊಂಡಿರ್ತಾರೆ. ಅಂದ್ರೆ ಕ್ಯಾಲೆಂಡರ್ ಬದಲಾದ್ರಷ್ಟೇ ಹೊಸ ವರ್ಷ ಅಲ್ಲ, ನಮ್ಮ ಹೊಸ ವರ್ಷಕ್ಕೂ ಅವ್ರ ಹೊಸ ವರ್ಷಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ನಾವು ಇಷ್ಟ ತಲೆಯಾಗಿ ಇಟ್ಕೊಂಡು ಬಿಡ್ರಿ. ಯಾವುದು ಹೊಸ ವರ್ಷ ಅಂತಂದ್ರೆ ನೀವು ತಲೆಯಾಗಿ ಇಟ್ಕೊಳ್ಬೇಕು ನೋಡ್ರಿ. ಬಾರೆಲ್ಲ ತುಂಬಿ ತುಳ್ಕಾಕತ್ತವ, ದೇವಸ್ಥಾನ ಬೇಕೋ ಅನ್ನಕತ್ತವಂದ್ರೆ ಅದು ಜನವರಿ 1 ತಿಳಿತೈತಿ. ಬಾರ್ ಅಂದ್ರೆ ಗೊತ್ತಾಕತ್ತಿಲ್ಲ ನಿಮ್ಗೆ? ನಿಮ್ಮ ಊರಾಗ ಯಾರಿಗೆ ಗೊತ್ತಿಲ್ಲನ್ರಿ ಬಾರ್ ಅಂದ್ರೆ? ಬಹುತೇಕ ನಿಮ್ಮ ಊರಾಗ ಇಲ್ಲಿ ಕಾಣತ್ತದ, ಹೌದಲ್ರಿ? ಐತೆ ಇಲ್ರಿಪ್ಪ? रेस्टॉरंट बार आहे की नाही? आहे, मला माहीत आहे. ನೋಡ್ರಿ, ಇವು ಹೆಚ್ಚಾದ ಮೇಲೆ ಭಾಳ ಸಮಸ್ಯೆ ಆಗಕತ್ತಾವ. ನಿಮ್ಗೆ ಗೊತ್ತಿರಲಿ, ಮೊನ್ನೆ ಇವತ್ತೊಬ್ರು ಹೇಳಕತ್ತಿರು, ನಮ್ಮ ಸುಭಾಷ್ ಗೌಡ್ರಿ ನಮ್ಮ ಮುಂದೆ ಕುತ್ಕೊಂಡು ಅಜ್ಜವ್ರ, ನಮ್ಮ ಮಹೇಶ್ವರ ಅಜ್ಜವ್ರು ಹೇಳಕತ್ತಿದ್ರು, ಏನ್ರಿ ಅಪ್ಪವ್ರ ನಮ್ಮ ಊರಾಗ ಹಂದಿ ಅಟ್ಟಿದ್ವು ಅಂದ್ರೆ ನಾವು ಮಠದ ಮೇಲೆ ಪುರಾಣದ ಮೀಟಿಂಗ್ ಮಾಡ್ಬೇಕಂದ್ರೆ ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕಳವ್ರಿ ಅಂತಿದ್ವು. ಅವು ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕೊಂತಿದ್ವು. ಇವು ನೋಡಿ ಹಿಡಿಸಿ ಕಳಿಸಿವ್ರಿ ಅವನ್ನ. ಇನ್ನೊಂದಿಷ್ಟು ಉಳ್ದಾವ, ಆದ್ರೂ ಒಂದಿಷ್ಟು ಅವು ಊರಾಗ ಇರ್ಬೇಕು. ಅವು ಹಂದಿ ಇದ್ರೆ ಊರು ಸ್ವಚ್ಛ ಇರ್ತೈತಿ. ನಿಮ್ಗೆ ಗೊತ್ತಿರಲಿ, ಹಂದಿ ಊರಾಗಿರ್ಬೇಕು, ನಿಂದಕ್ರ ಮನೆ ಮುಂದಿರ್ಬೇಕು, ಅಂದ್ರೆ ಎರಡು ಸ್ವಚ್ಛ ಇರ್ತಾವಂತ. ಇಲ್ಲ ಅಂತಂದ್ರೆ ಏನೂ ಸ್ವಚ್ಛ ಇರಂಗಿಲ್ಲ. ಹಂದಿ ಊರಾಗಿದ್ರೆ ಊರು ಸ್ವಚ್ಛ ಮಾಡ್ತಾವ, ನಿಂದಕ್ರು ಊರು ಮನ್ಯಾಗ ಮತ್ತು ಮನೆ ಮುಂದಿದ್ರೆ ನಿಮ್ಮನ್ನು ಸ್ವಚ್ಛ ಮಾಡ್ತಾರೆ ಅವರು. ಅವ ಸುಳ್ದಾಡ್ದಾಗ ಒಮ್ಮೆ ಬದುಕು ಚಲ ಹುಡ್ತೈತೆ ಅಂತ. ನಮ್ಮ ನಿಂದಕ್ರ ಮುಂದಿದ್ರೆ ಅಂದ್ರೆ ಹೊಗಳವ್ರ ಮುಂದಿಟ್ಕೊಳಕ್ಕೆ ಹೋಗ್ಬೇಡ್ರಿ, ನಿಂದಕ್ರ ಮುಂದಿಟ್ಕೊಳ್ರಿ. ಅವ್ನು ನಿಂದನೆ ಮಾಡ್ತಾನೆ ಅನ್ನೋ ಕಾರಣಕ್ಕರ ಬದುಕಬೇಕನ್ನೋ ಚಲ ಹುಡ್ತೈತೆ ಅಂತ ಎಷ್ಟೋ ಮಂದಿಗೆ. ಅವಾಗ ಈಗ ಇವ್ರು ಮಠದಾಗ ಬಂದು ಮಕ್ಕೊಂತ ಅಂದ್ಗೂಡಲೇ ನನಗೊಂದು ಕತಿ ಏನು ನೆನಪು ಅಂತಂದ್ರೆ, ಇವು ಗಟ್ರದಾಗ ಮಕ್ಕಳುವಂಥ ಹಂದೆಲ್ಲ ಬಂದು ಗುಡಿಯಾಗ ಮಕ್ಕೊಂಡಿದ್ವು ಅಂತ. ಅವು ಅಜ್ಜಾರ ಮಠದಾಗ ಬಂದು ಮಕ್ಕೊಂಡಂಗೆ ಯಾವನೋ ಒಬ್ಬ ಕೇಳಿದ, ಅಲ್ಲ ಸರ್ಕಾರದವ್ರು ಚಲೋ ರೋಡ್ ಮಾಡಿಸ್ಯಾರ, ಚಲೋ ಗಟ್ರ ಮಾಡಿಸ್ಯಾರ, ಗಟ್ರದಾಗ ಮಕ್ಕೋಬೇಕು, ಅದ್ರಾಗ ಚಲೋ ನೀರು ಬರ್ತಾವೆ, ಅಲ್ಲಿ ಮಕ್ಕೊಳ್ಳೋದು ಬಿಟ್ಟು ಬಂದು ಗುಡಿಯಾಗ ಮಕ್ಕೊಂಡಿ ಅಲ್ಲ, ನೀ ಇಲ್ಲೇ ಮಕ್ಕೊಳಕತ್ತಿದ್ದಿ ಅಂದ್ರೆ ನನ್ನ ಕೆಲಸಕ್ಕೆ ಕೂತು ಬರ್ತೈತಿ, ನಾಳಿಂದ ಬರಕ್ಕೆ ಹೋಗ್ಬೇಡ ಅಂತ ಹಂದಿಗೆ ತಾಕೀತ್ ಮಾಡಿದವ. ಹಂದಿ ತಾಕೀತ್ ಮಾಡಿದ್ರೆ ಹಂದಿ ಮಾತಾಡಿದ್ವು ಅಂತ ಅವ್ನು ಕೊಟ್ಟಾಗ. ಯಾಕ್ರಿ ಪೂಜಾರಿ ಅವ್ರು ಏನು ಗುಡಿ ನಿಮ್ಗೆ ಅಟ್ಟ ಬರೆದು ಕೊಟ್ಟಾರನ? ಇವತ್ತಿಲ್ಲಿ ಬಂದು ಮಕ್ಕೋತೀವಿ, ಸುಮ್ಮನೆ ಇರಲಿಲ್ಲ ಅಂದ್ರೆ ನಾಳೆ ನೀನು ಬೆಡ್ರೂಮ್ನಾಗ ಬಂದು ಮಕ್ಕೋತೀವಿ ಅಂದ್ವು ಅವ ಹಂದಿ. ಹಿಂಗೆ ಹೇಳಿದ ಕೂಡಲೇ ಅವ ಅಂದ, ಅಲ್ಲೋ ನೀವು ಇಲ್ಲೆಲ್ಲ ಬಂದು ಮಕ್ಕೊಂಡ್ರೆ ಅವ್ರು ಬೈತಾರೆ ಮಂದಿ ಅಂದಾಗ. ಅವಾಗ ಹಂದಿ ಹೇಳಿದ ಮಾತು ಭಾಳ ಕೇದ್ ಅನಿಸ್ತು ನಮ್ಗೆ. ಅವು ಹೇಳಿದ್ವು ಅಂತ, ಹೌದ್ರಿ ನೀವು ಗಟ್ರದಾಗ ಮಕ್ಕೋ ಅಂತ ಹೇಳಕತ್ತೀರಿ ಕರೆ, ನಾವು ಹೋಗಿ ಗಟ್ರದಾಗ ಮಕ್ಕೋಬೇಕು ಅನ್ನೋದ್ರಾಗನ ಮನುಷ್ಯರು ಬಂದು ಗಟ್ರದಾಗ ಮಕ್ಕೊಳಕತ್ತಾರ, ನಮಗೆ ಜಾಗ ಇಲ್ಲ, ಅರ್ಧಕ್ಕೆ ಬಂದು ನಾವು ಇಲ್ಲಿ ಮಕ್ಕೊಳಕತ್ತೀವಿ ಅಂತ. ಇದಕ್ಕೆ ಚಪ್ಪಾಳಿ ಹೊಡಿತೀರಂದ್ರೆ ಹೌದಾ? ನಾನು ಹೇಳಬೇಕಾಗಿರುವಂಥದ್ದು, ಬಾರ್ ತುಂಬ್ಯಾವ, ದೇವಸ್ಥಾನ ಖಾಲಿ ಅದಾವಂದ್ರೆ ಅದು ಜನವರಿ 1. ಬಾರ್ ಎಲ್ಲ ಖಾಲಿ ಅದಾವ್ರಿ ಅಜ್ಜಾರ, ದೇವಸ್ಥಾನ ಎಲ್ಲ ತುಂಬಿ ತುಳುಕಾಕತ್ತಾವ ಅಂದ್ರೆ ಅದು ನಮ್ಮ ಭಾರತೀಯ ಪರಂಪರೆ ಯುಗಾದಿ ವರ್ಷ ಅನ್ನುವಂಥದ್ದನ್ನು ನಾವು ತಲೆಗಿಟ್ಕೋಬೇಕು. ಇದಕ್ಕೊಮ್ಮೆ ಜೋರಾಗಿ ಚಪ್ಪಾಳಿ ಹೊಡಿಬೇಕು. ಅಂತಹ ಹೊಸ ವರ್ಷದೊಳಗೆ ನಾವೆಲ್ಲ ಇರಬೇಕು. ಇದು ನಮ್ಮ ಜೀವನದ ಹೊಸತನ ಅನ್ನುವಂಥದ್ದನ್ನು ಹೇಳ್ತಾ, ಇಂತಹ ಒಂದು ಪುರಾಣವನ್ನು ಕೇಳೋದನೇ ಒಂದು ಆನಂದ. ಇದೊಂಥರ ಪುಣ್ಯ ನಮ್ಮದು. ಎಲ್ಲರಿಗೂ ಸಿಗ್ತದೇನು ಬಸವ ಪುರಾಣ ಕೇಳಕ್ಕೆ? ಎಲ್ಲ ಅಂಥ ನುಡಿಗಳನ್ನು ಕೇಳೋದು ಚಲೋ. 2 ಮಾತುಗಳನ್ನು ಹಾಕ್ಕೋಬೇಕು ಕಿವ್ಯಾಗ, ಚಾಡದ ಮಾತುಗಳನ್ನು ಹಾಕ್ಕೋಬಾರ್ದು. ಚಾಡದ ಮಾತುಗಳನ್ನು ಹಾಕ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಆದರೆ ಯಾವ ನಮ್ಮ ಬದುಕನ್ನು ಉದ್ಧಾರ ಮಾಡ್ತಾವ ಅಂಥ ಮಹಾತ್ಮರ ವಿಚಾರಧಾರೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಬಸವಣ್ಣನವರು ಅಂತಂದ್ರೆ ಅದು ನಿಂತ ಕೆರೆಯ ನೀರಲ್ಲ, ಹರಿಯುವಂಥ ನದಿಯ ತೊರೆ ಇದ್ದಂಗೆ ಅದು ಬಸವಣ್ಣ ಅಂತನ್ನುವಂಥ ಹೆಸರು. ನಿಂತ ಕೆರೆ ಅಂತಂದ್ರೆ ಏನು ಮಾಡ್ತದೆ? ಬಸವಣ್ಣನವ್ರ ಹೆಸರು ಅನ್ನುವಂಥದ್ದು ಅದು ನಿಂತ ಕೆರೆಯಾಗಿನ ನೀರಲ್ಲ, ಅಲ್ಲೇ ಹೋಗಿ ಆಟ ತುಂಬ್ಕೊಂಡು ಹೊಳಿ ಬರಾಕ ಹರಿಯುವಂಥ ನೀರದು. ಅದಕ್ಕೆ ಎಷ್ಟೋ ಮಂದಿ ಆಣೆಕಟ್ಟು ಕಟ್ಕೊಂಡಾರ,
ಎಷ್ಟೋ ಮಂದಿ ಹೊಲಕ್ಕೆ ಹಾಸ್ಕೊಂಡಾರ, ಇನ್ನೆಷ್ಟೋ ಮಂದಿ ಅದರಲ್ಲಿಂದ ಏನೇನೋ ಫ್ಯಾಕ್ಟ್ರಿಗಳಿಗೆ ತಗೋತಾರ. ಇಷ್ಟೆಲ್ಲ ತಗೊಂಡ್ರು ಸಹಿತ ಅದು ಹೆಂಗೆ ಪ್ರವಾಹ ಹರ್ಕೊಂತ ಹೋಗಿ ಸಮುದ್ರಕ್ಕೆ ಮುಟ್ತದೆ. ಹಂಗೆ ಎಲ್ಲ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ, ಎಲ್ಲ ವ್ಯಕ್ತಿಗಳನ್ನು ಕೂಡಿಸುವುದಕ್ಕಾಗಿ, ಯಾರು ಹರಿದು ಹಂಚಿ ಹೋಗ್ಯಾರ, ಯಾರು ಸಣ್ಣವರು ದೊಡ್ಡವರನ್ನ ಅವ್ರು ಅದಾರ, ಯಾರು ಅಸಮಾನತೆ ಒಳಗೆ ಬದುಕಾಕತ್ತಾರ, ಇಷ್ಟೆಲ್ಲ ವ್ಯಕ್ತಿಗಳನ್ನು ಒಂದ ಜಗದಾಗ ಕುಂದರಿಸಿ ಅನುಭವ ಮಂಟಪ ಅನ್ನುವಂಥದ್ದು ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯನ್ನು ಕಟ್ಟಿ ಅವತ್ತಿನ ಕಾಲಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಇವತ್ತಿಗೂ ಸಹಿತ ಸ್ತ್ರೀಯರಿಗೆ 33% ಕೊಡಬೇಕು ಅನ್ನುವಂಥದ್ದನ್ನು ಮನೆ ಪಾಸ್ ಮಾಡ್ಯಾರ ಬಿಲ್ಲ, ಇನ್ನೂ ಜಾರಿಗೆ ಬಂದಿಲ್ಲ. 30% ಎಲ್ಲ ಅವ್ರಿಗೆ ಕೊಡ್ಬೇಕಂತ. ಅವತ್ತಿನ ಕಾಲಕ್ಕೆ 300 ಮಂದಿ ಮಹಿಳೆಯರೊಳಗೆ 60 ಮಂದಿ ವಚನವನ್ನು ಬರೆದಾರ. ಅದರ 30 ಮಂದಿ ಸಿಕ್ಕಾವ. ಅದರೊಳಗೆ ವಿಶೇಷವಾಗಿರ್ತಕ್ಕಂಥ ವಚನಗಳು ತಾಯಂದರು ಬರೆದಾರ. ಅವತ್ತಿನ ದಿನಮಾನದಲ್ಲಿ ಮುಕ್ತವಾಗಿರುವಂಥ ಸ್ವಾತಂತ್ರ್ಯ ಕಟ್ಟಿ, ಅಲ್ಲಿ ಸಣ್ಣವಿಲ್ಲ, ಅಲ್ಲಿ ದೊಡ್ಡವಿಲ್ಲ, ಅಲ್ಲಿ ನಾನಿಲ್ಲ, ನಂದಿಲ್ಲ, ನನ್ನವರಿಲ್ಲ, ತಮ್ಮವರಿಲ್ಲ, ಎಲ್ಲ ಸ್ತರದ ವರ್ಗದ ಎಲ್ಲ ಜನಗಳನ್ನು ಒಂದು ಕಡೆ ಕರ್ಕೊಂಡು ಬಂದು ಅನುಭವ ಮಂಟಪ ಅನ್ನುವಂಥದ್ದನ್ನು ಕಟ್ಟಿ ಇದರೊಳಗೆ ಒಂದು ದೊಡ್ಡ ಅದ್ಭುತವಾಗಿರುವಂಥ ವ್ಯವಸ್ಥೆಯನ್ನು ತಂದಿಟ್ರಲ್ಲ, ಅಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಕೇಳುವುದು ಅಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಕೇವಲ ಬಸವ ಪುರಾಣವನ್ನು ಬರೀ ಮನುಷ್ಯರಾಟ ಕೇಳ್ಯಾರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೆಷ್ಟು ವರ್ಷ ನಡೆದವಂತ ಮಾಡ್ರಿ ನೀವು ಬಸವ ಪುರಾಣ. ಇಲ್ಲೇ ಹಾಲ್ವಿ ಒಳಗೆ, ಅದು ಆಂಧ್ರ ಪ್ರದೇಶದ ಗಡಿನಾಡಿನೊಳಗೆ ಬರ್ತದೆ. ಆ ಹಾಲ್ವಿ ಮಹಾಂತ ಸ್ವಾಮಿಗಳು ಅಂತ ತಿಳ್ಕೊಂಡಿದ್ರು. ಹಾಲ್ವಿ ಮಹಾಂತ ಸ್ವಾಮಿಗಳು ಬಸವ ಪುರಾಣವನ್ನು ಎಷ್ಟು ದಿವಸ ಹೇಳಿಸ್ಯಾರ ತಮ್ಮ ಮಠದಾಗ ಅಂದ್ರೆ 3 ವರ್ಷ 3 ತಿಂಗಳ ನಿರಂತರ ಬಸವ ಪುರಾಣ ಹೇಳ್ಯಾರಂತ ನೋಡ್ರಿ. ಅವ್ರ ಊರಾಗ ಎಷ್ಟು ದಿವಸ? 3 ವರ್ಷ 3 ತಿಂಗಳ ನಿರಂತರವಾಗಿ ಬಸವ ಪುರಾಣ ನಡೆದದ. 3 ವರ್ಷ 3 ತಿಂಗಳು ಬಸವ ಪುರಾಣ ಹೇಳಕ್ ಬಂದವರು ಯಾರು ಪುರಾಣ ಹೇಳಕ್ ಬಂದಿದ್ರು? ಶಾಸ್ತ್ರಿ ಸ್ವಾಮಿಗಳಲ್ಲ. ಶಾಸ್ತ್ರಿ ಬಂದಿದ್ದ, ಅಲ್ಲೇ ಮದುವೆ ಆಗಿ ಅಲ್ಲೇ ಮಕ್ಕಳು ಮಾಡ್ಕೊಂಡು ಅಲ್ಲೇ ತೊಟ್ಟಲಾಗಿ ಇಟ್ಕೊಂಡು ಹೆಸರು ಇಟ್ಕೊಂಡು ಹೋಗಿದ್ದಂತವ. ಅಂದ್ರೆ 3 ವರ್ಷ 3 ತಿಂಗಳು ಅಂದ್ರೆ ಹೇಳುವಂಥ ಅವ್ರು ಹೆಂಗಿರ್ಬೇಕು, ಕೇಳುವಂಥ ಭಕ್ತರು ಹೆಂಗಿರ್ಬೇಕು, ಎಷ್ಟು ದಿವಸ ನಡೆಸಿರ್ಬೇಕು, ಅದು ಶ್ರದ್ಧೆ ಹೆಂಗಿರ್ಬೇಕು. ಇಲ್ಲೇ ತುಮಕೂರು ಜಿಲ್ಲಾದಾಗ ಒಂದು ಊರು ಬರ್ತದೆ, ಅದು ಒಂದು ಊರು. ಆ ಊರಾಗ ಬಸವ ಪುರಾಣ ನಡೆದಿತ್ತು. ಆ ಬಸವ ಪುರಾಣ ಏನು ನಡೆದಿತ್ತಲ್ಲ,